ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ಮೊದಲು ತಿಳಿದುಕೊಳ್ಳೋಣ. ಭಾರತದಲ್ಲಿ ಮೊದಲ ಮಹಿಳಾ ಶಿಕ್ಷಕಿ ಅಂತ ಪ್ರಸಿದ್ಧರಾದಂತಹ ವ್ಯಕ್ತಿ ಯಾರು ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ ಕಮಲಾಬಾಯಿ ಚಟ್ಟೋಪಾಧ್ಯಾಯ, ಅಹಲ್ಯಾಬಾಯಿ ಹೋಳ್ಕರ್, ಪಂಡಿತೆ ರಮಾಬಾಯಿ ಅಥವಾ ಸಾವಿತ್ರಿಬಾಯಿ ಫುಲೆ ಅಂತ ನೀಡಲಾಗಿತ್ತು. ಸರಿಯಾದ ಉತ್ತರ ಆಪ್ಷನ್ 4, ಸಾವಿತ್ರಿಬಾಯಿ ಫುಲೆ ಅವರು ಭಾರತದಲ್ಲಿ ಮೊದಲ ಮಹಿಳಾ ಶಿಕ್ಷಕಿ, ಫಸ್ಟ್ ಫೀಮೇಲ್ ಟೀಚರ್ ಅಂತ ಗುರುತಿಸಿಕೊಳ್ಳುವಂತಹ ವ್ಯಕ್ತಿಯಾಗಿದ್ದಾರೆ. ಮುಖ್ಯವಾಗಿ ಸಮಾಜ ಸುಧಾರಕರಾದಂತಹ ಮಹಾರಾಷ್ಟ್ರದ ಮೂಲದ ಜ್ಯೋತಿಬಾ ಫುಲೆ ಅವರ ಪತ್ನಿಯಾದಂತಹ ಸಾವಿತ್ರಿಬಾಯಿ ಫುಲೆ ಅವರು ಮಹಿಳಾ ಶಿಕ್ಷಣ ಮತ್ತು ಮಹಿಳೆಯರ ಹಕ್ಕುಗಳನ್ನು ರಕ್ಷಿಸುವಂಥ ನಿಟ್ಟಿನಲ್ಲಿ ಸಾಕಷ್ಟು ಕೊಡುಗೆಗಳನ್ನು ನೀಡಿದ್ದಾರೆ. ಸೊ ನೆನ್ಪಿಟ್ಕೊಳ್ಳಿ, ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಅಂತ ಸಾವಿತ್ರಿಬಾಯಿ ಫುಲೆ ಅವರು ಗುರುತಿಸಿಕೊಳ್ಳುತ್ತಾರೆ. ಆನ್ಸರ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಾಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ, ನಿಮ್ಮ ಆನ್ಸರ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇನ್ನು ಇವತ್ತಿನ ಪ್ರಶ್ನೆಯನ್ನು ನೋಡೋಣ. ಕಳಸಾ ನದಿ ಈ ಕೆಳಗಿನ ಯಾವ ನದಿಯ ಉಪನದಿಯಾಗಿದೆ ಅಂತ ಪ್ರಶ್ನೆ ಇದೆ. ಕಳಸಾ ಬಂಡೂರಿ ಯೋಜನೆ ಅಂತ ಸಾಕಷ್ಟು ಬಾರಿ ನ್ಯೂಸ್ನಲ್ಲಿ ಓದಿರ್ತೀರಿ. ಸೊ ಅದೇ ಒಂದು ಕಳಸಾ ನದಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ. ಇದು ಯಾವ ನದಿಯ ಉಪನದಿಯಾಗಿದೆ ಅಂತ ಗುರುತಿಸಬೇಕಾಗಿದ್ದು ಆಪ್ಷನ್ಗಳಲ್ಲಿ ಮಲಪ್ರಭಾ ನದಿ, ಬಂಡೂರಿ ನದಿ, ಮಹದಾಯಿ ನದಿ ಅಥವಾ ಮೇಲಿನ ಎಲ್ಲವೂ ಅಂತ ಇದೆ. ಸೊ ನಿಮ್ಮ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಕಳಸಾ ನದಿ ಯಾವ ನದಿಯ ಉಪನದಿಯಾಗಿದೆ ಅಂತ ಗುರುತಿಸಿ. ಮುಂದಿನ ಸೆಷನ್ನಲ್ಲಿ ಇದರ ಆನ್ಸರನ್ನು ತಿಳಿದುಕೊಳ್ಳೋಣ. ಅಮೋಘ ವರ್ಷ ಕೋಚಿಂಗ್ ಸೆಂಟರ್ನಲ್ಲಿ ಹೊಸ KAS, PSI, ಗ್ರೂಪ್ ಸಿ ಮತ್ತು PC ಆಫ್ಲೈನ್ ಬ್ಯಾಚಸ್ಗಳು ಪ್ರಾರಂಭವಾಗ್ತಾ ಇವೆ. ಇಂಟ್ರೆಸ್ಟ್ ಇರುವಂತಹ ಅಭ್ಯರ್ಥಿಗಳು ವಿಜಯನಗರದಲ್ಲಿರುವಂತಹ ಬ್ರಾಂಚ್ಗೆ ಭೇಟಿ ನೀಡುವುದರ ಮೂಲಕ ಅಡ್ಮಿಷನ್ ಮಾಡ್ಕೋಬೋದಾಗಿದೆ. ನಿಮ್ಮ ಯಾವುದೇ ಕ್ವೇರೀಸ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಥವಾ ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸುವುದರ ಮೂಲಕ ಕ್ವೇರೀಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಅಡ್ಮಿಷನ್ ಮಾಡ್ಕೋಬೋದಾಗಿದೆ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಈ ಕಂಟೆಂಟ್ ನಿಮ್ಮ ಪ್ರಿಪ್ರೇಷನ್ಗೆ ಹೆಲ್ಪ್ ಮಾಡ್ತಾ ಇದೆ ಅಂತ ಅನಿಸಿದರೆ ಕಂಟೆಂಟನ್ನು ಶೇರ್ ಮಾಡಿ ಮತ್ತು ನಿಮ್ಮ ಯಾವುದೇ ಕ್ವೇರೀಸ್ಗಳು, ಸಜೆಷನ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಮೊದಲ ಪ್ರಶ್ನೆಯನ್ನು ನೋಡೋದಾದರೆ, ಇತ್ತೀಚೆಗೆ ಈ ಕೆಳಗಿನ ಯಾವ ದೇಶಗಳನ್ನು ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಮಲೇರಿಯಾ ಮುಕ್ತ ರಾಷ್ಟ್ರಗಳು ಅಂತ ಘೋಷಿಸಲಾಗಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ಶ್ರೀಲಂಕಾ ಮತ್ತು ಮ್ಯಾನ್ಮಾರ್, ಆಪ್ಷನ್ 2 ಉಜ್ಬೇಕಿಸ್ತಾನ್ ಮತ್ತು ಕಜಕಿಸ್ತಾನ್, ಆಪ್ಷನ್ 3 ಅಜರ್ಬೈಜಾನ್ ಮತ್ತು ತಜಿಕಿಸ್ತಾನ್, ಆಪ್ಷನ್ 4 ಮೇಲಿನ ಎಲ್ಲವೂ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 3 ಅಜರ್ಬೈಜಾನ್ ಮತ್ತು ತಜಿಕಿಸ್ತಾನ್ ರಾಷ್ಟ್ರಗಳಲ್ಲಿ ಸಂಪೂರ್ಣವಾಗಿ ಮಲೇರಿಯಾ ನಿರ್ನಾಮವಾಗಿದೆ ಅಥವಾ ನಿರ್ಮೂಲವಾಗಿದೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಇತ್ತೀಚೆಗೆ ಸರ್ಟಿಫಿಕೇಷನನ್ನು ಅಥವಾ ಒಂದು ಘೋಷಣೆಯನ್ನು ನೀಡಲಾಗಿತ್ತು. ಸೊ ಈ ಎರಡು ರಾಷ್ಟ್ರಗಳಲ್ಲಿ ಯಾವುದೇ ರೀತಿಯಾದಂತಹ ಮಲೇರಿಯಾ ಪ್ರಕರಣಗಳು ಬಂದಿರದೇ ಇರೋದರಿಂದ ಈ ಒಂದು ಸರ್ಟಿಫಿಕೇಷನನ್ನು, ಮಲೇರಿಯಾ ಮುಕ್ತ ಅನ್ನುವ ಒಂದು ಸರ್ಟಿಫಿಕೇಷನನ್ನು ಅಜರ್ಬೈಜಾನ್ ಮತ್ತು ತಜಿಕಿಸ್ತಾನ್ ರಾಷ್ಟ್ರಗಳಿಗೆ WHO ನೀಡಿದೆ. ಸೊ ಹೀಗಾಗಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಮಲೇರಿಯಾ ರೋಗದ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ಈ ಪ್ಲಾಸ್ಮೋಡಿಯಂ ಅನ್ನುವ ಪರಾವಲಂಬಿಯಿಂದ ಸೋಂಕಿತವಾದಂತಹ ಸೊಳ್ಳೆಗಳಿಂದ ವ್ಯಕ್ತಿಯು ಕಡಿಸಿಕೊಳ್ಳುವುದರಿಂದ ಅಥವಾ ಕಚ್ಚಿಸಿಕೊಳ್ಳುವುದರಿಂದ ಈ ರೋಗಿ ಮಲೇರಿಯಾ ರೋಗಕ್ಕೆ ತುತ್ತಾಗುತ್ತಾನೆ. ಸೊ ಪ್ರಮುಖವಾಗಿ ಈ ಉಷ್ಣವಲಯದ ಮತ್ತು ಉಪೋಷ್ಣ ವಲಯದ ಪಟ್ಟಿಯಲ್ಲಿ ಬರುವಂತಹ ಆಫ್ರಿಕಾ, ದಕ್ಷಿಣ ಅಮೆರಿಕಾ, ಏಷ್ಯಾದ ಪ್ರಮುಖ ರಾಷ್ಟ್ರಗಳಲ್ಲಿ ಈ ಮಲೇರಿಯಾ ಹೆಚ್ಚಾಗಿ ಕಂಡುಬರುವಂತಹ ರೋಗವಾಗಿದೆ. ಇದು ತಡೆಗಟ್ಟಬಹುದಾದಂತಹ ಮತ್ತು ಗುಣಪಡಿಸಬಹುದಾದಂತಹ ರೋಗವಾಗಿದ್ದು, ಮುಖ್ಯವಾಗಿ ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಈ ಪ್ಲಾಸ್ಮೋಡಿಯಂ ಅನ್ನುವ ಈ ಪರಾವಲಂಬಿಯಿಂದ ಸೋಂಕಿತವಾದಂತಹ ಹೆಣ್ಣು ಅನಾಫಿಲಿಸ್ ಅನ್ನುವ ಹೆಸರಿನ ಸೊಳ್ಳೆ ಕಡಿಯುವುದರಿಂದ ಆ ಒಬ್ಬ ವ್ಯಕ್ತಿಗೆ ಈ ಮಲೇರಿಯಾ ರೋಗ ಬರುತ್ತದೆ. ಸೊ ಇನ್ನು ಭಾರತದಲ್ಲಿ ಈ ಒಂದು ಮಲೇರಿಯಾದ ಸ್ಥಿತಿಯ ಕುರಿತಾದಂತಹ ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ, ಭಾರತದಲ್ಲೂ ಕೂಡ ಸರ್ಕಾರದಿಂದ ಸಾಕಷ್ಟು ಪ್ರಯತ್ನಗಳನ್ನು ಈ ಮಲೇರಿಯಾವನ್ನು ನಿರ್ಮೂಲನೆ ಮಾಡುವಂಥ ನಿಟ್ಟಿನಲ್ಲಿ ಕೈಗೊಳ್ಳಲಾಗಿದ್ದು 2016ರಲ್ಲಿ ಈ ಮಲೇರಿಯಾ ನಿರ್ಮೂಲನೆ ಮಾಡುವಂತಹ ಉದ್ದೇಶದಿಂದ ರಾಷ್ಟ್ರೀಯ ಚೌಕಟ್ಟನ್ನು ಕೂಡ ರೂಪಿಸಲಾಗಿತ್ತು.
ಅಂದರೆ ನ್ಯಾಷನಲ್ ಫ್ರೇಮ್ವರ್ಕ್ ಫಾರ್ ಮಲೇರಿಯಾ ಇರಾಡಿಕೇಷನ್ ಅನ್ನುವ ಈ ಒಂದು ರಾಷ್ಟ್ರೀಯ ಚೌಕಟ್ಟನ್ನು ಮಲೇರಿಯಾ ನಿರ್ಮೂಲ ಮಾಡುವಂತಹ ಉದ್ದೇಶದಿಂದ 2016ರಲ್ಲಿ ಭಾರತ ಸರ್ಕಾರದಿಂದ ಕೈಗೊಳ್ಳಲಾಗಿತ್ತು. ಮುಖ್ಯವಾಗಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಸ್ಥಾಪನೆಯಾದಂತಹ 2016ರ ಈ ಒಂದು ಇನಿಷಿಯೇಟಿವ್ನಲ್ಲಿ ಸಾಕಷ್ಟು ರೀತಿಯಾದಂತಹ ಮಲೇರಿಯಾ ಪ್ರಕರಣಗಳು ಕುಂಠಿತವನ್ನು ಕಾಣ್ತಾ ಇವೆ. ಸೊ ದೇಶದಲ್ಲಿ ಒಟ್ಟಾರೆಯಾಗಿ ಈ ಮಲೇರಿಯಾ ಪ್ರಕರಣಗಳು ನಿರಂತರ ಕುಸಿತವನ್ನು ಕಾಣ್ತಾ ಇದ್ದರೂ ಕೂಡ ಸಂಪೂರ್ಣವಾಗಿ ಮಲೇರಿಯಾ ರೋಗ ಭಾರತದಿಂದ ನಿರ್ಮೂಲವಾಗಿಲ್ಲ. ಸೊ ಈ ಮಲೇರಿಯಾ ನಿರ್ಮೂಲ ಮಾಡುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಚಾಲೆಂಜಸ್ಗಳನ್ನು ಭಾರತ ಸರ್ಕಾರ ಅಥವಾ ಭಾರತದ ಜನರು ಎದುರಿಸ್ತಾ ಇದ್ದಾರೆ ಅಂತ ನ್ಯೂಸ್ನಲ್ಲಿ ಪ್ರಕಟವಾಗಿತ್ತು. ಸೊ ಹೀಗಾಗಿ ಈ ಮಲೇರಿಯಾ ಸಂಪೂರ್ಣವಾಗಿ ನಿರ್ಮೂಲ ಮಾಡಿದಂತಹ ಈ 2 ರಾಷ್ಟ್ರಗಳ ಲೊಕೇಶನ್ ಕೂಡ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿ ಮಧ್ಯ ಏಷ್ಯಾದಲ್ಲಿರುವಂತಹ ಈ ತಜಿಕಿಸ್ತಾನ್ ಮತ್ತು ಅಜರ್ಬೈಜಾನ್ ಇವುಗಳ ಲೊಕೇಶನ್ ಕುರಿತಾದಂತಹ ಮಾಹಿತಿಗಳನ್ನು, ಮ್ಯಾಪ್ ರಿಲೇಟೆಡ್ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಮ್ಯಾಪಿಂಗ್ ಮುಖಾಂತರ ತಿಳಿದುಕೊಳ್ಳೋಣ. ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಮಧ್ಯ ಏಷ್ಯಾದಲ್ಲಿ ಕಂಡುಬರುವಂತಹ ಈ ತಜಿಕಿಸ್ತಾನ್ ರಾಷ್ಟ್ರವನ್ನು ಎಕ್ಸಾಕ್ಟಾಗಿ ಇದರ ಲೊಕೇಶನ್ ತಿಳ್ಕೊಳ್ಳೋದಾದರೆ, ಇದರ ಒಂದು ಭಾರತದ ಉತ್ತರ ಭಾಗದಲ್ಲಿ ಈ ಒಂದು ಚೀನಾದ ಪಶ್ಚಿಮ ಭಾಗದಲ್ಲಿ ಈ ತಜಿಕಿಸ್ತಾನ್ ರಾಷ್ಟ್ರವನ್ನು ನಾವು ಕಾಣಬಹುದಾಗಿದ್ದು, ಇದರ ನೆರೆಹೊರೆಯ ರಾಷ್ಟ್ರಗಳನ್ನು ನೋಡೋದಾದರೆ ಚೀನಾ, ಕಿರ್ಗಿಸ್ತಾನ್, ಉಜ್ಬೇಕಿಸ್ತಾನ್, ಅಫ್ಘಾನಿಸ್ತಾನ್ ಈ ರೀತಿಯಾದಂತಹ ಪ್ರಮುಖ 4 ರಾಷ್ಟ್ರಗಳ ಗಡಿಗಳನ್ನು ಈ ತಜಿಕಿಸ್ತಾನ್ ಹಂಚಿಕೊಳ್ಳುವುದಷ್ಟೇ ಅಲ್ಲದೆ ಈ ತಜಿಕಿಸ್ತಾನದ ಕ್ಯಾಪಿಟಲ್ ಅಥವಾ ರಾಜಧಾನಿ ಯಾವುದು ಅಂತಂದರೆ ದಾಶುನ್ಬೆ ಆಗಿದೆ. ಇನ್ನು ಅಜರ್ಬೈಜಾನ್ ರಾಷ್ಟ್ರದ ಲೊಕೇಶನನ್ನು ಎಕ್ಸಾಕ್ಟಾಗಿ ತಿಳ್ಕೊಳ್ಳೋದಾದರೆ ಇದು ಕೂಡ ಮಧ್ಯ ಏಷ್ಯಾದಲ್ಲಿ ಕಂಡುಬರುವಂತಹ ಪ್ರಮುಖ ರಾಷ್ಟ್ರವಾಗಿದ್ದು, ಈ ಅಜರ್ಬೈಜಾನ್ ರಾಷ್ಟ್ರದ ಪ್ರಮುಖ ಗಡಿಯನ್ನು ಶೇರು ಮಾಡಿಕೊಳ್ಳುವಂತಹ ಹಂಚಿಕೊಳ್ಳುವಂತಹ ರಾಷ್ಟ್ರಗಳು ಮತ್ತು ಈ ಸಿ ಅಥವಾ ಸಮುದ್ರವನ್ನು ತಿಳ್ಕೊಳ್ಳೋದಾದರೆ ಕ್ಯಾಸ್ಪಿಯನ್ ಸಿ ಅಂತ ನೀವು ಜಾಗ್ರಫಿಯಲ್ಲಿ ಓದಿರ್ತೀರಿ. ಅದೇ ರೀತಿಯಾಗಿ ಈ ಕ್ಯಾಸ್ಪಿಯನ್ ಸಿ ಇದರ ಪಶ್ಚಿಮ ಭಾಗದಲ್ಲಿ ಕಂಡುಬರುವಂತಹ ಈ ಕಾಸ್ಪಿಯನ್ ಸಿಯ ಅಥವಾ ಕ್ಯಾಸ್ಪಿಯನ್ ಸಮುದ್ರದ ಕರಾವಳಿಯನ್ನು ಹಂಚಿಕೊಳ್ಳುವಂತಹ ಪ್ರಮುಖ ರಾಷ್ಟ್ರ ಅಜರ್ಬೈಜಾನ್ ಆಗಿ ಇಲ್ಲಿ ಗುರುತಿಸಿಕೊಳ್ಳಬಹುದಾಗಿದೆ. ಈ ಒಂದು ಇಮೇಜ್ನಲ್ಲಿ ಅಥವಾ ಮ್ಯಾಪ್ನಲ್ಲಿ ನೀವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇನ್ನು ಈ ಅಜರ್ಬೈಜಾನ್ ರಾಷ್ಟ್ರದ ಗಡಿಯನ್ನು ಶೇರ್ ಮಾಡಿಕೊಳ್ಳುವಂತಹ ರಾಷ್ಟ್ರಗಳನ್ನು ನೋಡೋದಾದರೆ ಉತ್ತರದಲ್ಲಿ ರಷ್ಯಾ, ಜಾರ್ಜಿಯಾ, ಪಶ್ಚಿಮದಲ್ಲಿ ಅರ್ಮೇನಿಯಾ, ದಕ್ಷಿಣದಲ್ಲಿ ಇರಾನ್ ರಾಷ್ಟ್ರಗಳೊಂದಿಗೆ ಈ ಅಜರ್ಬೈಜಾನ್ ಅನ್ನುವ ರಾಷ್ಟ್ರ ತನ್ನ ಗಡಿಯನ್ನು ಹಂಚಿಕೊಳ್ಳುತ್ತದೆ. ಪೂರ್ವದಲ್ಲಿ ಕ್ಯಾಸ್ಪಿಯನ್ ಸಮುದ್ರದ ಕರಾವಳಿಯನ್ನು ಹಂಚಿಕೊಳ್ಳುವಂತಹ ರಾಷ್ಟ್ರ ಅಜರ್ಬೈಜಾನ್ ಆಗಿದೆ. ಇದರ ಕ್ಯಾಪಿಟಲ್ ಅಥವಾ ರಾಜಧಾನಿ ಯಾವುದು ಅಂತಂದರೆ ಬಾಕು ಅನ್ನುವ ನಗರ ಆಗಿದೆ. ಇನ್ನು ನ್ಯೂಸ್ನಲ್ಲಿ ಅಥವಾ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಲಾದಂತಹ ಕ್ಯಾಸ್ಪಿಯನ್ ಸಮುದ್ರದ ಕುರಿತಾದಂತಹ ಲೊಕೇಶನನ್ನು ಎಕ್ಸಾಕ್ಟಾಗಿ ತಿಳ್ಕೊಳ್ಳೋದಾದರೆ ಈ ಒಂದು ಇಮೇಜ್ನಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ನೀವು. ಕ್ಯಾಸ್ಪಿಯನ್ ಸಮುದ್ರದ ಉತ್ತರ ಭಾಗದಲ್ಲಿ ಕಜಕಿಸ್ತಾನ್, ರಷ್ಯಾ, ಪಶ್ಚಿಮದಲ್ಲಿ ಮತ್ತು ಅಜರ್ಬೈಜಾನ್, ದಕ್ಷಿಣದಲ್ಲಿ ಇರಾನ್, ತುರ್ಕ್ಮೆನಿಸ್ತಾನ್ ಈ ರೀತಿಯಾದಂತಹ 5 ಪ್ರಮುಖ ರಾಷ್ಟ್ರಗಳ ಕರಾವಳಿಗಳನ್ನು ಅಥವಾ ಗಡಿಗಳನ್ನು ಕ್ಯಾಸ್ಪಿಯನ್ ಸಮುದ್ರ ಹಂಚಿಕೊಳ್ಳುತ್ತೆ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್. ಕ್ಯಾಸ್ಪಿಯನ್ ಸಮುದ್ರವನ್ನು ಅದರ ಗಡಿಯನ್ನು ಸಾಕಷ್ಟು ಬಾರಿ ನ್ಯೂಸ್ನಲ್ಲಿ ಅಥವಾ ಎಕ್ಸಾಮ್ನಲ್ಲಿ ಕ್ವಶನ್ನಲ್ಲಿ ಕೇಳಿದ್ದಾರೆ. ಸೊ ಇದನ್ನು ನೆನಪಿಟ್ಕೊಳ್ಳುವಂತಹ ಸಿಂಪಲ್ ಟ್ರಿಕ್ ಏನು ಅಂತಂತಂದರೆ ಈ ಕ್ಯಾಸ್ಪಿಯನ್ ಸಮುದ್ರದ ಸುತ್ತಲಿರುವಂತಹ ರಾಷ್ಟ್ರಗಳನ್ನು ಈ ತಾರೀಖ್ ಅನ್ನುವ ಒಂದು ನ್ಯೂಮಾನಿಕ್ಸನ್ನು ಬಳಸಿಕೊಂಡು ನೀವು ನೆನಪಿಟ್ಕೋಬಹುದಾಗಿದೆ. ತಾರೀಖ್ ಅಂತಂದರೆ TARIK ಅಂತ. ಸೊ ಇದರ ಎಕ್ಸಾಕ್ಟ್ ಆದಂತಹ ಒಂದು ರಾಷ್ಟ್ರಗಳ ಹೆಸರುಗಳನ್ನು ನೋಡೋದಾದರೆ T ಫಾರ್ ತುರ್ಕ್ಮೆನಿಸ್ತಾನ್, A ಫಾರ್ ಅಜರ್ಬೈಜಾನ್, R ಫಾರ್ ರಷ್ಯಾ, I ಫಾರ್ ಇರಾನ್, K ಫಾರ್ ಕಜಕಿಸ್ತಾನ್. ಈ ರೀತಿಯಾಗಿ ತಾರೀಖ್ ಅನ್ನುವ ಒಂದು ನ್ಯೂಮಾನಿಕ್ಸನ್ನು ಬಳಸಿಕೊಂಡು ಈ ಕ್ಯಾಸ್ಪಿಯನ್ ಸಮುದ್ರದ ಸುತ್ತಲಿರುವಂತಹ ರಾಷ್ಟ್ರಗಳನ್ನು ನೀವು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಅಜರ್ಬೈಜಾನ್. ಸೊ ನೆನ್ಪಿಟ್ಕೊಳ್ಳಿ, ಕಾಂಟೆಕ್ಸ್ಟ್ ಕೂಡ ವೆರಿ ಇಂಪಾರ್ಟೆಂಟ್. ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಮಲೇರಿಯಾ ರೋಗದಿಂದ ನಿರ್ಮೂಲವಾದಂತಹ ಅಥವಾ ಮುಕ್ತವಾದಂತಹ ರಾಷ್ಟ್ರಗಳು ಯಾವುವು ಅಂತಂದರೆ ಅಜರ್ಬೈಜಾನ್ ಮತ್ತು ತಜಿಕಿಸ್ತಾನ್ ಆಗಿವೆ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ, ಮ್ಯಾಂಗ್ರೋವ್ ಅರಣ್ಯಗಳು ಭಾರತದಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವಂತಹ ರಾಜ್ಯ ಯಾವುದು ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ಗಳಲ್ಲಿ ಪಶ್ಚಿಮ ಬಂಗಾಳ, ಆಪ್ಷನ್ 2 ಗುಜರಾತ್, ಆಪ್ಷನ್ 3 ತಮಿಳುನಾಡು ಅಥವಾ ಆಪ್ಷನ್ 4 ಮಹಾರಾಷ್ಟ್ರ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 1 ಪಶ್ಚಿಮ ಬಂಗಾಳದಲ್ಲಿ ಅತಿ ಹೆಚ್ಚಾದಂತಹ ಮ್ಯಾಂಗ್ರೋವ್ ಅರಣ್ಯಗಳನ್ನು ನಾವು
ಕಾಣಬಹುದಾಗಿದೆ. ಸೊ ಆಪ್ಷನ್ 1 ಪಶ್ಚಿಮ ಬಂಗಾಳ ಅಥವಾ ವೆಸ್ಟ್ ಬೆಂಗಾಲ್ ಈಸ್ ರೈಟ್ ಆನ್ಸರ್. ಇನ್ನು ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡಿಕೊಳ್ಳೋದಾದರೆ, ಇತ್ತೀಚೆಗೆ ಒಂದು ವರದಿಯನ್ನು ಪಬ್ಲಿಷ್ ಮಾಡಲಾಗಿತ್ತು ನ್ಯೂಸ್ನಲ್ಲಿ. ಸೊ ಈ ಮ್ಯಾಂಗ್ರೋವ್ ಕುರಿತಾದಂತಹ ಮಾಹಿತಿಯನ್ನು ಪಬ್ಲಿಷ್ ಮಾಡಲಾಗಿದ್ದು, ಜಗತ್ತಿನಾದ್ಯಂತ ಈ ಕಳೆದ 50 ವರ್ಷಗಳಲ್ಲಿ ಈ ಕರಾವಳಿ ಪ್ರದೇಶದಲ್ಲಿ ಮ್ಯಾಂಗ್ರೋವ್ ಕಾಡುಗಳು ಸುಮಾರು 50%ನಷ್ಟು ಕಣ್ಮರೆಯಾಗಿವೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಈ ವರದಿಯಲ್ಲಿ ಪಬ್ಲಿಷ್ ಮಾಡಲಾಗಿತ್ತು. ಸೊ ಪರಿಸರ ಸಂರಕ್ಷಣೆಯಲ್ಲಿ ಮತ್ತು ಈ ಹವಾಮಾನ ಬದಲಾವಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವಂತಹ ಈ ಮ್ಯಾಂಗ್ರೋವ್ ಕಾಡುಗಳು ಮತ್ತು ಮ್ಯಾಂಗ್ರೋವ್ ಗಿಡಗಳ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಯನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮ್ಯಾಂಗ್ರೋವ್ಗಳು ಅಂತಂದರೆ ಚಿಕ್ಕದಾದಂತಹ ಪೊದೆಯ ಆಕಾರದಲ್ಲಿರುವಂತಹ ಮರಗಳನ್ನು ಮ್ಯಾಂಗ್ರೋವ್ ಮರಗಳು ಅಂತ ಕರೆಯಲಾಗುತ್ತೆ. ಸೊ ಈ ಮರಗಳನ್ನು ಹೊಂದಿದಂತಹ ಪ್ರದೇಶವನ್ನು ಮ್ಯಾಂಗ್ರೋವ್ ಕಾಡುಗಳು ಅಂತ ಗುರುತಿಸಲಾಗುತ್ತದೆ. ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ ಇವುಗಳನ್ನು ಗುರುತಿಸಲಾಗುತ್ತೆ. ಇವುಗಳು ಸಾಕಷ್ಟು ವಿಶೇಷತೆಯನ್ನು ಹೊಂದಿದಂತಹ ಮತ್ತು ಈ ಪರಿಸರ ಸಂರಕ್ಷಣೆಯಲ್ಲಿ ಸಾಕಷ್ಟು ಮಹತ್ವದ ಕಾಂಟ್ರಿಬ್ಯೂಷನನ್ನು ನೀಡುವಂತಹ ಮರಗಳಾಗಿದ್ದು, ಸೊ ಮುಖ್ಯವಾಗಿ ಈ ಉಪ್ಪು ಕೆಸರು ನೀರಿನಲ್ಲಿ ಬೆಳೆಯುವಂತಹ ಸಾಮರ್ಥ್ಯವನ್ನು ಈ ಮ್ಯಾಂಗ್ರೋವ್ ಗಿಡಗಳು ಹೊಂದಿರುತ್ತವೆ. ಸೊ ಮುಖ್ಯವಾಗಿ ಈ ಒಂದು ಮರಗಳನ್ನು ನಾವು ಹೆಚ್ಚಾಗಿ ಕರಾವಳಿ ಪ್ರದೇಶದಲ್ಲಿ, ಅಂದರೆ ಈ ನದಿಗಳು ಬಂದು ಸಮುದ್ರವನ್ನು ಸೇರುವಂತಹ ನದಿ ಮುಖ ಭೂಮಿ, ಅಂದರೆ ಈ ರಿವರ್ ಮೌತ್ ಅಂತ ಕರೆಯುವಂತಹ ಪ್ರದೇಶಗಳಲ್ಲಿ ಹೆಚ್ಚಾಗಿ ಜೌಗು ಪ್ರದೇಶದಲ್ಲಿ ಕಂಡುಬರುವಂತಹ ಗಿಡಗಳು ಈ ಮ್ಯಾಂಗ್ರೋವ್ ಗಿಡಗಳಾಗಿ ಗುರುತಿಸಿಕೊಳ್ಳುತ್ತವೆ. ಸೊ ಹೀಗಾಗಿ ಈ ಮ್ಯಾಂಗ್ರೋವ್ಗಳಲ್ಲಿ ಹೆಚ್ಚಿನ ಒಂದು ಸಾಮರ್ಥ್ಯದ ಹಸಿರುಮನೆ ಅನಿಲವನ್ನು ಹೀರಿಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದಿರುವುದರಿಂದ ಹವಾಮಾನ ಬದಲಾವಣೆಯನ್ನು ತಗ್ಗಿಸುವಂತಹ ಸಾಮರ್ಥ್ಯವನ್ನು ಕೂಡ ಈ ಮ್ಯಾಂಗ್ರೋವ್ ಗಿಡಗಳು ಹೊಂದಿರುತ್ತವೆ. ಸಾಮಾನ್ಯವಾಗಿ ಈ ಉಷ್ಣವಲಯದ ಕಾಡುಗಳಿಗೆ ಕಂಪೇರ್ ಮಾಡಿದರೆ ಮ್ಯಾಂಗ್ರೋವ್ ಕಾಡುಗಳು 4 ಪಟ್ಟು ಹೆಚ್ಚಾದಂತಹ ಇಂಗಾಲವನ್ನು ಪರಿಸರದಿಂದ ಹೀರಿಕೊಂಡು ಅದನ್ನು ಮಣ್ಣಿಗೆ ಸೇರಿಸುವಂತಹ ಒಂದು ಕೆಲಸವನ್ನು ಅಥವಾ ಒಂದು ಕಾರ್ಯವನ್ನು ಮ್ಯಾಂಗ್ರೋವ್ ಗಿಡಗಳು ಮಾಡಿಕೊಳ್ಳುತ್ತವೆ. ಸೊ ಹೀಗಾಗಿ ಈ ಪರಿಸರ ಸಂರಕ್ಷಣೆಯಲ್ಲಿ ಈ ಒಂದು ಪರಿಸರದಲ್ಲಿರುವಂತಹ ಹಸಿರುಮನೆ ಅನಿಲವನ್ನು ಹೀರಿಕೊಳ್ಳುವುದಷ್ಟೇ ಅಲ್ಲದೆ ಹವಾಮಾನ ಬದಲಾವಣೆಯನ್ನು ತಗ್ಗಿಸುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಮಹತ್ವದ ಕೊಡುಗೆಯನ್ನು ಈ ಮ್ಯಾಂಗ್ರೋವ್ ಗಿಡಗಳು ನೀಡುತ್ತವೆ. ಇವು ಕರಾವಳಿಯ ಪ್ರದೇಶದಲ್ಲಿ ಹೆಚ್ಚಾಗಿ ಬೆಳೆಯುವುದರಿಂದ ಆ ಒಂದು ಪ್ರದೇಶದಲ್ಲಿ ಸಾಕಷ್ಟು ಜೀವ ವೈವಿಧ್ಯಮಯವಾದಂತಹ ಕೀಟಗಳಾಗಿರ್ಬೋದು, ಕೀಟಗಳ ವಿಶೇಷ ಪ್ರಭೇದಗಳಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಈ ರೀತಿಯಾದಂತಹ ಎಲ್ಲ ಸಸ್ಯ ಮತ್ತು ಪ್ರಾಣಿ ಸಂಕುಲಗಳಿಗೆ ಒಂದು ಆಶ್ರಯವನ್ನು ನೀಡುವಂತಹ ಪ್ರದೇಶ ಈ ಮ್ಯಾಂಗ್ರೋವ್ ಕಾಡುಗಳು ಆಗಿರುತ್ತವೆ. ಅಷ್ಟೇ ಅಲ್ಲದೆ ಈ ಕರಾವಳಿ ಪ್ರದೇಶದಲ್ಲಿ ಕರಾವಳಿಯ ಸವೆತವನ್ನು ತಗ್ಗಿಸುವಂತಹ ನಿಟ್ಟಿನಲ್ಲಿ ಮತ್ತು ಚಂಡಮಾರುತಗಳು ಉಂಟಾದಂತಹ ಸಂದರ್ಭದಲ್ಲಿ ಆ ಚಂಡಮಾರುತದ ವೇಗವನ್ನು ತಗ್ಗಿಸುವುದಷ್ಟೇ ಅಲ್ಲದೆ ಆ ಚಂಡಮಾರುತದಿಂದ ಆಗುವಂತಹ ಹಾನಿಯನ್ನು ಕೂಡ ಕಡಿಮೆ ಮಾಡುವಂತಹ ಸಾಮರ್ಥ್ಯವನ್ನು ಈ ಮ್ಯಾಂಗ್ರೋವ್ ಕಾಡುಗಳು ಹೊಂದಿರುತ್ತವೆ. ಸೊ ಹೀಗಾಗಿ ಈ ಮ್ಯಾಂಗ್ರೋವ್ ಕಾಡುಗಳ ಸಂರಕ್ಷಣೆ ಅತಿ ಅವಶ್ಯವಾಗಿರುವುದರಿಂದ ಈ ಭಾರತದಲ್ಲಿ ಈ ಮ್ಯಾಂಗ್ರೋವ್ ಕಾಡುಗಳನ್ನು ಕೂಡ ಹೆಚ್ಚಾಗಿ ನಾವು ಕಾಣಬಹುದಾಗಿರುತ್ತದೆ. ಏಷ್ಯಾದಲ್ಲಿ ಪ್ರಪಂಚದಾದ್ಯಂತ ಅತಿ ಹೆಚ್ಚಾದಂತಹ ಮ್ಯಾಂಗ್ರೋವ್ ಕಾಡುಗಳನ್ನು ಕಾಣಬಹುದಾಗಿದ್ದು, ದಕ್ಷಿಣ ಏಷ್ಯಾದಲ್ಲಿ ಸುಮಾರು ಭಾರತದಲ್ಲಿ ಈ ದಕ್ಷಿಣ ಏಷ್ಯಾದಲ್ಲೇ ಸುಮಾರು 45.8% ಒಟ್ಟು ಮ್ಯಾಂಗ್ರೋವ್ ಪ್ರದೇಶಗಳನ್ನು ನಾವು ಕಾಣಬಹುದಾಗಿದೆ. ಹೆಚ್ಚಾಗಿ ಆಲ್ರೆಡಿ ಡಿಸ್ಕಸ್ ಮಾಡಲಾದ ಹಾಗೆ ಉಷ್ಣವಲಯದ ಮತ್ತು ಉಪೋಷ್ಣ ವಲಯದ ಅಕ್ಷಾಂಶಗಳಲ್ಲಿ ಈ ಮ್ಯಾಂಗ್ರೋವ್ ಕಾಡುಗಳನ್ನು ನಾವು ಕಾಣಬಹುದಾಗಿದ್ದು, ಈ ಉಪ್ಪಿ ನೀರಿನಲ್ಲಿ ಕೂಡ ಬೆಳೆಯುವಂತಹ ಒಂದು ಸಾಮರ್ಥ್ಯವನ್ನು ಈ ಮ್ಯಾಂಗ್ರೋವ್ ಕಾಡುಗಳು ಹೊಂದಿರುತ್ತವೆ, ಮ್ಯಾಂಗ್ರೋವ್ ಗಿಡಗಳು ಹೊಂದಿರುತ್ತವೆ. ಸೊ ಆದರೆ ಈ ಒಂದು ಘನೀಕರಿಸಿದಂತಹ ಅಥವಾ ಅತಿ ಕಡಿಮೆ ತಾಪಮಾನವನ್ನು ಹೊಂದಿದಂತಹ ಪ್ರದೇಶಗಳಲ್ಲಿ ಈ ಮ್ಯಾಂಗ್ರೋವ್ ಕಾಡುಗಳನ್ನು ನಾವು ಕಾಣಲು ಆಗುವುದಿಲ್ಲ. ಸೊ ಅದಕ್ಕೆ ಹೊಂದಿಕೊಳ್ಳುವಂತಹ ಸಾಮರ್ಥ್ಯವನ್ನು ಇವು ಹೊಂದಿರುವುದಿಲ್ಲ. ಇನ್ನು ಭಾರತದಲ್ಲಿ ಈ ಮ್ಯಾಂಗ್ರೋವ್ ಗಿಡಗಳ ಕುರಿತಾದಂತಹ ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ 2019 ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್, ವೆರಿ ಇಂಪಾರ್ಟೆಂಟ್, ನೋಟ್ ಮಾಡಿ ಇಟ್ಕೊಳ್ಳಿ. 2019 ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ ಈ ಒಂದು ವರದಿಯ ಪ್ರಕಾರ ದೇಶದಾದ್ಯಂತ ಇರುವಂತಹ ಒಟ್ಟು ಭೌಗೋಳಿಕ ಪ್ರದೇಶದಲ್ಲಿ 15%ನಷ್ಟು ಅಂದರೆ 4975 ಚದರ ಕಿಲೋಮೀಟರ್ಗಳಷ್ಟು ಈ ಒಂದು ಮ್ಯಾಂಗ್ರೋವ್ ಕವರನ್ನು ಭಾರತ ಹೊಂದಿದೆ ಅಂತ ಈ ಒಂದು ರಿಪೋರ್ಟ್ನಲ್ಲಿ ವರದಿಯಾಗಿತ್ತು. ಭಾರತದಾದ್ಯಂತ ಇರುವಂತಹ ಈ ಮ್ಯಾಂಗ್ರೋವ್ ಕವರ್ನಲ್ಲಿ ಅತಿ ಹೆಚ್ಚಾಗಿ ಮ್ಯಾಂಗ್ರೋವ್ ಗಿಡಗಳನ್ನು ಹೊಂದಿದಂತಹ ಮ್ಯಾಂಗ್ರೋವ್ ಕಾಡುಗಳನ್ನು ಹೊಂದಿದಂತಹ ರಾಜ್ಯ ಯಾವುದು ಅಂತಂದರೆ ಪಶ್ಚಿಮ ಬಂಗಾಳವಾಗಿ ಗುರುತಿಸಿಕೊಳ್ಳುತ್ತದೆ. ಪಶ್ಚಿಮ ಬಂಗಾಳದಲ್ಲಿ ಇರುವಂತಹ ಈ ಸುಂದರ್ಬನ್
ಅನ್ನುವ ಈ ಒಂದು ಪ್ರದೇಶದಲ್ಲಿ ಅತಿ ಹೆಚ್ಚಾದಂತಹ ಅತಿ ದೊಡ್ಡ ಮ್ಯಾಂಗ್ರೋವ್ ಅರಣ್ಯಗಳನ್ನು, ವಿಶ್ವದಲ್ಲೇ ಅತಿ ಹೆಚ್ಚು ಹೇರಳವಾಗಿ ಬೆಳೆದಂತಹ ಮ್ಯಾಂಗ್ರೋವ್ ಅರಣ್ಯವನ್ನು ನಾವು ಕಾಣಬಹುದಾಗಿದೆ. ಸೊ ಈ ಒಂದು ಸುಂದರ್ಬನ್ಸ್ ಅನ್ನುವ ಪ್ರದೇಶವನ್ನು ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣವಾಗಿ ಕೂಡ ಗುರುತಿಸಲಾಗುತ್ತೆ. ಪಶ್ಚಿಮ ಬಂಗಾಳವನ್ನು ಹೊರತುಪಡಿಸಿ ಗುಜರಾತ್ ಮತ್ತು ಅಂಡಮಾನ್ ನಿಕೋಬಾರ್ಗಳಲ್ಲಿ ಅತಿ ಹೆಚ್ಚಾಗಿ ಈ ಮ್ಯಾಂಗ್ರೋವ್ ಗಿಡಗಳನ್ನು ನಾವು ಕಾಣಬಹುದಾಗಿದೆ. ಸೊ ಹೀಗಾಗಿ ನೆನ್ಪಿಟ್ಕೊಳ್ಳಿ, ಮ್ಯಾಂಗ್ರೋವ್ ಗಿಡಗಳ ಕುರಿತಾದಂತಹ ಮಾಹಿತಿಯನ್ನು ಎಕ್ಸಾಮ್ನಲ್ಲಿ ಕೇಳ್ಬೋದು, ಅಥವಾ ಈ ಒಂದು ಎಸ್ಸೆಗಳಲ್ಲಿ ಮ್ಯಾಂಗ್ರೋವ್ ಕಾಡುಗಳು ನೀಡುವಂತಹ ಈ ಪರಿಸರ ಸಂರಕ್ಷಣೆಯಲ್ಲಿ ಮಾಡುವಂತಹ ಮಹತ್ವದ ಪಾತ್ರದ ಕುರಿತಾದಂತಹ ಒಂದೆರಡು ಪ್ಯಾರಾಗಳನ್ನು ಮೆನ್ಷನ್ ಮಾಡಿ. ಅಷ್ಟೇ ಅಲ್ಲದೆ ಈ 2019 ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ ಇದರ ವರದಿಯನ್ನು ಮತ್ತು ಈಗ ಡಿಸ್ಕಸ್ ಮಾಡಲಾದಂತಹ ಮಾಹಿತಿಯನ್ನು ಕೂಡ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ಅಥವಾ ನೋಟ್ ಮಾಡಿ ಇಟ್ಕೊಳ್ಳಿ. ಅವುಗಳನ್ನು ಕಂಪಲ್ಸರಿಯಾಗಿ ಈ ಪರಿಸರ ಸಂರಕ್ಷಣೆಯ ಕುರಿತಾದಂತಹ ಎಸ್ಸೆಗಳೇನಾದರೂ ಬಂದರೆ ಅವುಗಳನ್ನು ಕೋಟ್ ಮಾಡೋದನ್ನು ಮರಿಬೇಡಿ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ, NILP ಅಥವಾ ನ್ಯೂ ಇಂಡಿಯಾ ಲಿಟ್ರಸಿ ಪ್ರೋಗ್ರಾಮ್, NILP ಅಥವಾ ನವಭಾರತ ಸಾಕ್ಷರತಾ ಕಾರ್ಯಕ್ರಮ, ಇದಕ್ಕೆ ಕುರಿತಾದಂತಹ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1, 15 ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಎಲ್ಲ ಭಾರತೀಯ ಅನಕ್ಷರಸ್ಥ ನಾಗರಿಕರಿಗೆ ಶಿಕ್ಷಣವನ್ನು ಒದಗಿಸುವಂತಹ ಗುರಿಯನ್ನು ಈ NILP ಹೊಂದಿದೆ ಅಂತ ಇದೆ. ಆಪ್ಷನ್ 2, ಎರಡನೇ ಹೇಳಿಕೆ, ಇದು ಕೇಂದ್ರ ಪ್ರಾಯೋಜಿತವಾದಂತಹ ಕಾರ್ಯಕ್ರಮವಾಗಿದೆ, ನ್ಯೂ ಇಂಡಿಯಾ ಲಿಟ್ರಸಿ ಪ್ರೋಗ್ರಾಮ್ ಅಂತ. ಸೊ ಆಪ್ಷನ್ 3, 2011 ಜನಗಣತಿಯ ಪ್ರಕಾರ ಭಾರತದಲ್ಲಿ 25 ಕೋಟಿಗೂ ಹೆಚ್ಚು ಅನಕ್ಷರಸ್ಥರಿದ್ದಾರೆ ಅಂತ ಆಪ್ಷನ್ 3 ಹೇಳ್ತಾ ಇದೆ. ಆಪ್ಷನ್ 4, ಮೇಲಿನ ಎಲ್ಲವೂ ಅಂತ ಇದೆ. ಸೊ ಅಂದರೆ ಈ ಮೇಲಿನ ಎಲ್ಲ ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗಿವೆ ಅಂತ ಇದು ಸರಿಯಾದ ಉತ್ತರ. ಆಪ್ಷನ್ 4, ಈ ಮೇಲೆ ತಿಳಿಸಲಾದಂತಹ ಎಲ್ಲ ಸ್ಟೇಟ್ಮೆಂಟ್ಗಳು ಕೂಡ ಸರಿಯಾಗಿವೆ. ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಮೊದಲಿಗೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ರಾಜ್ಯಸಭೆಯಲ್ಲಿ ಲಿಖಿತ ರೂಪದಲ್ಲಿ ಉತ್ತರವನ್ನು ನೀಡುವಂತಹ ಸಂದರ್ಭದಲ್ಲಿ ಕೇಂದ್ರ ಶಿಕ್ಷಣ ಇಲಾಖೆಯ ರಾಜ್ಯ ಸಚಿವರಿಂದ ಈ ನವಭಾರತ ಸಾಕ್ಷರತಾ ಕಾರ್ಯಕ್ರಮ ಅಥವಾ ನ್ಯೂ ಇಂಡಿಯಾ ಲಿಟ್ರಸಿ ಪ್ರೋಗ್ರಾಮ್ ಕುರಿತಾದಂತಹ ಮಾಹಿತಿಯನ್ನು ಪಬ್ಲಿಷ್ ಮಾಡಲಾಯಿತು ಅಥವಾ ಒಂದು ಇನ್ಫಾರ್ಮೇಷನನ್ನು ನೀಡಲಾಯಿತು. ಇದೇ ಒಂದು ಸಂದರ್ಭದಲ್ಲಿ ಈ ನ್ಯೂ ಇಂಡಿಯಾ ಲಿಟ್ರಸಿ ಪ್ರೋಗ್ರಾಮ್ ಅಥವಾ NILP ಅನ್ನುವ ಈ ಒಂದು ಸಾಕ್ಷರತಾ ಪ್ರೋಗ್ರಾಮ್, ಸಾಕ್ಷರತಾ ಕಾರ್ಯಕ್ರಮದ ಕುರಿತಾದಂತಹ ಮಾಹಿತಿಯನ್ನು ನೀಡುವಂತಹ ಸಂದರ್ಭದಲ್ಲಿ ಮುಂದಿನ 5 ವರ್ಷಗಳಲ್ಲಿ ಅಂದರೆ 2022-23ನೇ ವರ್ಷದಿಂದ 2026-27ನೇ ವರ್ಷದವರೆಗೆ ಸುಮಾರು 5 ವರ್ಷಗಳಲ್ಲಿ 1037.90 ಕೋಟಿಗಳಷ್ಟು ರೂಪಾಯಿಗಳನ್ನು ವೆಚ್ಚ ಮಾಡುವುದರೊಂದಿಗೆ ಕೇಂದ್ರ ಪ್ರಾಯೋಜಿತವಾದಂತಹ ಸಾಕ್ಷರತಾ ಕಾರ್ಯಕ್ರಮ, ಈ ನವಭಾರತ ಸಾಕ್ಷರತಾ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ ಅಂತ ಕೇಂದ್ರ ಶಿಕ್ಷಣ ಇಲಾಖೆಯ ರಾಜ್ಯ ಸಚಿವರಿಂದ ಈ ಒಂದು ಮಾಹಿತಿಯನ್ನು ಪಬ್ಲಿಷ್ ಮಾಡಲಾಯಿತು. ಸೊ ನೆನ್ಪಿಟ್ಕೊಳ್ಳಿ, ದೇಶದಾದ್ಯಂತ ಈ ವಯಸ್ಕ ಶಿಕ್ಷಣವನ್ನು ಗುರಿಯಾಗಿಟ್ಟುಕೊಂಡು ಈ ನವಭಾರತ ಸಾಕ್ಷರತಾ ಕಾರ್ಯಕ್ರಮ ಅಥವಾ ನ್ಯೂ ಇಂಡಿಯಾ ಲಿಟ್ರಸಿ ಪ್ರೋಗ್ರಾಮನ್ನು ಸ್ಥಾಪನೆ ಅಥವಾ ಪ್ರಾರಂಭ ಮಾಡಲಾಗಿದೆ. ಈ ಒಂದು ಕಾರ್ಯಕ್ರಮದ ಮುಖ್ಯ ಗುರಿಯನ್ನು ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, 15 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ದೇಶದಾದ್ಯಂತ ಸುಮಾರು 5 ಕೋಟಿ ಅನಕ್ಷರಸ್ಥರನ್ನು ಗುರಿಯಾಗಿಸಿಕೊಂಡು ಅವರಲ್ಲಿ ಸಾಕ್ಷರತೆಯನ್ನು ಹೆಚ್ಚಿಸುವಂತಹ ಒಂದು ಕಾರ್ಯಕ್ರಮ ಈ ಒಂದು ನವಭಾರತ ಸಾಕ್ಷರತಾ ಕಾರ್ಯಕ್ರಮವಾಗಿದೆ. ಸೊ ಇದೇ ಒಂದು ಸಂದರ್ಭದಲ್ಲಿ ಕೇಂದ್ರ ಸಚಿವರಿಂದ 2011 ಜನಗಣತಿಯ ಪ್ರಕಾರ 15 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ದೇಶದಾದ್ಯಂತ ಇರುವಂತಹ ಅನಕ್ಷರಸ್ಥರ ಸಂಖ್ಯೆ ಒಟ್ಟು 25.76 ಕೋಟಿಯಷ್ಟು ಇವೆ ಅಂತ ಸಂಖ್ಯೆಯಷ್ಟು ಜನರು ಅನಕ್ಷರಸ್ಥರಾಗಿದ್ದಾರೆ ಅಂತ ಮಾಹಿತಿಯನ್ನು ನೀಡಲಾಯಿತು. ಅಷ್ಟೇ ಅಲ್ಲದೆ ಇದರಲ್ಲಿ ಪುರುಷರು 9.08 ಕೋಟಿ ಮತ್ತು ಮಹಿಳೆಯರು 16.68 ಕೋಟಿಯಷ್ಟು ಜನ ಇದ್ದಾರೆ ಅಂತ, ಅನಕ್ಷರಸ್ಥರಿದ್ದಾರೆ ಅಂತ ಈ ಒಂದು ರೆಕಾರ್ಡನ್ನು ಕೂಡ ಶೇರ್ ಮಾಡಲಾಯಿತು. ಸೊ ನೆನ್ಪಿಟ್ಕೊಳ್ಳಿ, ಈ ವಯಸ್ಕ ಸಾಕ್ಷರತೆಯನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಮುಖ್ಯವಾಗಿ 15 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಾದಂತಹ ವಯಸ್ಸನ್ನು ಹೊಂದಿದಂತಹ ಜನರಲ್ಲಿ ಸಾಕ್ಷರತೆಯನ್ನು ಉಂಟು ಮಾಡುವಂತಹ ಉದ್ದೇಶದಿಂದ ಪ್ರಾರಂಭ ಮಾಡಲಾದಂತಹ ಯೋಜನೆ ನವಭಾರತ ಸಾಕ್ಷರತಾ ಕಾರ್ಯಕ್ರಮ ಅಥವಾ
ನ್ಯೂ ಇಂಡಿಯಾ ಲಿಟ್ರಸಿ ಪ್ರೋಗ್ರಾಮ್ ಅಂತ ಈ ಒಂದು ಪ್ರೋಗ್ರಾಮ್ ಇನಿಷಿಯೇಟಿವ್ನ ಹೆಸರಾಗಿದೆ. ಮುಖ್ಯವಾಗಿ ಇದರಲ್ಲಿ 5 ಘಟಕಗಳನ್ನು ಈ ಒಂದು ಕಾರ್ಯಕ್ರಮ ಒಳಗೊಂಡಿದ್ದು, ಈ ಅನಕ್ಷರಸ್ಥರಿಗೆ ಮೂಲಭೂತ ಸಾಕ್ಷರತೆಯನ್ನು ಮತ್ತು ಸಂಖ್ಯಾಶಾಸ್ತ್ರದ ಮಾಹಿತಿಯನ್ನು ಒದಗಿಸುವುದು, ಅಷ್ಟೇ ಅಲ್ಲದೆ ಕ್ರಿಟಿಕಲ್ ಲೈಫ್ ಸ್ಕಿಲ್ಸನ್ನು ಒದಗಿಸುವುದು, ವೃತ್ತಿ ಕೌಶಲ್ಯವನ್ನು ಅವರಲ್ಲಿ ಅಭಿವೃದ್ಧಿಪಡಿಸುವುದು, ಮೂಲ ಶಿಕ್ಷಣ ಅಥವಾ ಬೇಸಿಕ್ ಎಜುಕೇಷನನ್ನು ಅವರಲ್ಲಿ ಇನ್ಕಲ್ಕೇಟ್ ಮಾಡುವುದು, ವಿದ್ಯಾಭ್ಯಾಸವನ್ನು ಮುಂದುವರಿಸುವಂತೆ ಅವರಿಗೆ ಪ್ರೋತ್ಸಾಹವನ್ನು ನೀಡುವಂತಹ ಈ 5 ಪ್ರಮುಖ ಘಟಕಗಳನ್ನು ಈ NILP ಅಥವಾ ನ್ಯೂ ಇಂಡಿಯಾ ಲಿಟ್ರಸಿ ಪ್ರೋಗ್ರಾಮ್ ಹೊಂದಿದೆ. ಸೊ ಇದನ್ನು ಕೂಡ ನೋಟ್ ಮಾಡಿ ಇಟ್ಕೊಳ್ಳಿ. ದೇಶದಾದ್ಯಂತ ಈ ಶಿಕ್ಷಣವನ್ನು ಅಭಿವೃದ್ಧಿಪಡಿಸುವಂತಹ, ಶಿಕ್ಷಣದ ಪ್ರಮಾಣವನ್ನು ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಭಾರತ ಸರ್ಕಾರ ಕ್ರಮಗಳನ್ನು ಕೈಗೊಳ್ತಾ ಇದೆ ಅಂತಂದರೆ ಈ ಎಲ್ಲ ಪಾಯಿಂಟ್ಸ್ಗಳನ್ನು ಮೆನ್ಷನ್ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ, ಈ ಕೆಳಗಿನ ಸ್ವತಂತ್ರ ಹೋರಾಟಗಾರರಲ್ಲಿ ಇಂಡಿಯನ್ ಹೋಮ್ ರೂಲ್ ಸೊಸೈಟಿಯನ್ನು ಲಂಡನ್ನಲ್ಲಿ ಸ್ಥಾಪನೆ ಮಾಡಿದಂತಹ ಸ್ವತಂತ್ರ ಹೋರಾಟಗಾರ ಯಾರು ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ಬಾಲ ಗಂಗಾಧರ್ ತಿಲಕ್, ಆಪ್ಷನ್ 2 ಎನಿ ಬೆಸೆಂಟ್, ಆಪ್ಷನ್ 3 ಪಂಡಿತ್ ಮದನ್ ಮೋಹನ್ ಮಾಳ್ವಿಯಾ ಅಥವಾ ಆಪ್ಷನ್ 4 ಶ್ಯಾಮಜಿ ಕೃಷ್ಣ ವರ್ಮಾ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 4 ಶ್ಯಾಮ್ಜಿ ಕೃಷ್ಣ ವರ್ಮಾ. ಇವರು ಲಂಡನ್ನಲ್ಲಿ ಇಂಡಿಯನ್ ಹೋಮ್ ರೂಲ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿದಂತಹ ಸ್ವತಂತ್ರ ಹೋರಾಟಗಾರರಾಗಿದ್ದಾರೆ. ಸೊ ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಮೊದಲಿಗೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ಶ್ರೀ ಶ್ಯಾಮ್ಜಿ ಕೃಷ್ಣ ವರ್ಮಾ ಅವರ ಪುಣ್ಯತಿಥಿಯನ್ನು ಸ್ಮರಿಸಲಾಯಿತು. ಮಾರ್ಚ್ 30, 2023ರಂದು ಶ್ಯಾಮ್ಜಿ ಕೃಷ್ಣ ವರ್ಮಾ ಅವರ ಪುಣ್ಯತಿಥಿಯನ್ನು ಆಚರಿಸಲಾಯಿತು ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ ಸ್ವತಂತ್ರ ಹೋರಾಟಗಾರರಾದಂತಹ ಶ್ಯಾಮ್ಜಿ ಕೃಷ್ಣ ವರ್ಮಾ ಅವರ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ಭಾರತ ಕಂಡ ಪ್ರಮುಖವಾದಂತಹ ಕ್ರಾಂತಿಕಾರಿಯಾಗಿ ಬ್ರಿಟಿಷ್ ವಸಾಹತುಶಾಹಿ ಆಡಳಿತದ ವಿರುದ್ಧ ತಮ್ಮ ಧ್ವನಿಯನ್ನು ಎತ್ತಿದಂತಹ ಮತ್ತು ಸ್ವತಂತ್ರ ಹೋರಾಟಗಾರರಿಗೆ ಪ್ರೋತ್ಸಾಹವನ್ನು ನೀಡಿ ತಾವು ಕೂಡ ಈ ಸ್ವತಂತ್ರ ಹೋರಾಟದ ಚಳುವಳಿಯಲ್ಲಿ ಭಾಗವಹಿಸಿದಂತಹ ವ್ಯಕ್ತಿ ಶ್ಯಾಮ್ಜಿ ಕೃಷ್ಣ ವರ್ಮಾ ಆಗಿದ್ದಾರೆ. ದೇಶ ಕಂಡಂತಹ ಪ್ರಮುಖವಾದಂತಹ ರಾಷ್ಟ್ರೀಯತಾವಾದಿ ಆಗಿ ಈ ಧೈರ್ಯಕ್ಕೆ ಹೆಸರುವಾಸಿಯಾದಂತಹ ವ್ಯಕ್ತಿ ಶ್ಯಾಮ್ಜಿ ಕೃಷ್ಣ ವರ್ಮಾ ಆಗಿದ್ದು, ಲಂಡನ್ನಲ್ಲಿ ಇವರು ಪ್ರಮುಖವಾಗಿ ಇಂಡಿಯನ್ ಹೋಮ್ ರೂಲ್ ಸೊಸೈಟಿಯನ್ನು ಸ್ಥಾಪಿಸುವುದರ ಮೂಲಕ ವಿದೇಶದಲ್ಲಿ ಅಧ್ಯಯನ ಮಾಡ್ತಾ ಇದ್ದಂತಹ ವಿದ್ಯಾರ್ಥಿಗಳಿಗೆ, ಭಾರತೀಯ ವಿದ್ಯಾರ್ಥಿಗಳಿಗೆ ಬ್ರಿಟಿಷ್ ಆಡಳಿತದ ವಿರುದ್ಧ ಹೋರಾಟ ಮಾಡುವಂತಹ, ಧ್ವನಿ ಎತ್ತುವಂತಹ ವೇದಿಕೆಯನ್ನು ಈ ಒಂದು ಇಂಡಿಯನ್ ಹೋಮ್ ರೂಲ್ ಸೊಸೈಟಿಯನ್ನು ಸ್ಥಾಪಿಸುವುದರ ಮೂಲಕ ಮಾಡಿಕೊಟ್ರು. ನೆನ್ಪಿಟ್ಕೊಳ್ಳಿ, ಶ್ಯಾಮ್ಜಿ ಕೃಷ್ಣ ವರ್ಮಾ ಅವರು ಲಂಡನ್ನಲ್ಲಿ ಇಂಡಿಯನ್ ಹೋಮ್ ರೂಲ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿದಂತಹ ವ್ಯಕ್ತಿಯಾಗಿದ್ದಾರೆ. 1905ರಲ್ಲಿ ಈ ಒಂದು ಸೊಸೈಟಿಯನ್ನು ಸ್ಥಾಪನೆ ಮಾಡಲಾಗಿತ್ತು. ಸೊ ಇಲ್ಲಿ ಕನ್ಫ್ಯೂಸ್ ಮಾಡಿಕೊಳ್ಳುವಂತಹ ಒಂದು ಅಂಶ ಕೂಡ ಇದ್ದು, ಈ ಹೋಮ್ ರೂಲ್ ಲೀಗ್ ಅಂತ ನೀವು ಕೇಳಿರ್ತೀರಿ. ಮುಖ್ಯವಾಗಿ ಎನಿ ಬೆಸೆಂಟ್ ಮತ್ತು ಬಾಲ್ ಗಂಗಾಧರ್ ತಿಲಕ್ ಅವರ ಒಂದು ನೇತೃತ್ವದಲ್ಲಿ ನಡೆದಂತಹ 1916ರ ಸಮಯದಲ್ಲಿ ನಡೆದಂತಹ ಈ ಹೋಮ್ ರೂಲ್ ಲೀಗ್ ಅನ್ನುವ ಈ ಒಂದು ಚಳುವಳಿಗಿಂತ ಮುಂಚೆ 1905ರಲ್ಲಿ ಶ್ಯಾಮ್ಜಿ ಕೃಷ್ಣ ವರ್ಮಾ ಅವರಿಂದ ಈ ಲಂಡನ್ನಲ್ಲಿ ಇಂಡಿಯನ್ ಹೋಮ್ ರೂಲ್ ಸೊಸೈಟಿಯನ್ನು ಸ್ಥಾಪನೆ ಮಾಡಲಾಗಿತ್ತು. ಸೊ ಈಗ ಪಾಯಿಂಟ್ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇನ್ನು ಮುಂದಿನ ಪ್ರಶ್ನೆ, ಈ ಯಾಂಗ್ಲಿ ಅನ್ನುವ ಉತ್ಸವವನ್ನು ಭಾರತದಲ್ಲಿ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತೆ ಅಂತ ಪ್ರಶ್ನೆ ಇದೆ. ಯಾಂಗ್ಲಿ ಅನ್ನುವ ಹಬ್ಬವನ್ನು. ಸೊ ಆಪ್ಷನ್ಗಳಲ್ಲಿ ತ್ರಿಪುರಾ ರಾಜ್ಯ, ಆಪ್ಷನ್ 2 ಅಸ್ಸಾಂ, ಆಪ್ಷನ್ 3 ತೆಲಂಗಾಣ ಅಥವಾ ಆಪ್ಷನ್ 4 ಮೇಘಾಲಯ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 2 ಅಸ್ಸಾಂನಲ್ಲಿ ಈ ತಿವಾ ಜನಾಂಗದವರಿಂದ ಯಾಂಗ್ಲಿ ಉತ್ಸವವನ್ನು ಆಚರಿಸಲಾಗುತ್ತೆ. ಸೊ ಆಪ್ಷನ್ 2 ಅಸ್ಸಾಂ ಈಸ್ ರೈಟ್ ಆನ್ಸರ್. ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ 3 ವರ್ಷಗಳಿಗೊಮ್ಮೆ ಅಸ್ಸಾಂನಲ್ಲಿ ಆಚರಿಸುವಂತಹ ಯಾಂಗ್ಲಿ ಅನ್ನುವ ಹಬ್ಬವನ್ನು ಆಚರಿಸಲಾಯಿತು. ಮುಖ್ಯವಾಗಿ ತಿವಾ ಬುಡಕಟ್ಟು ಜನಾಂಗದವರಿಂದ ಈ ಯಾಂಗ್ಲಿ ಹಬ್ಬವನ್ನು ಬಿತ್ತನೆಯ ಋತುವಿನ ಸಂದರ್ಭದಲ್ಲಿ ಆಚರಿಸಲಾಗುತ್ತೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ ಯಾಂಗ್ಲಿ ಅನ್ನುವ ಈ ಒಂದು ತಿವಾ ಜನಾಂಗದಿಂದ ಆಚರಿಸುವಂತಹ ಹಬ್ಬದ ಕುರಿತಾದಂತಹ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮುಖ್ಯವಾಗಿ ಈ ಕೃಷಿ ಋತುವಿನ ಪ್ರಾರಂಭದ ಸಂದರ್ಭದಲ್ಲಿ ತಿವಾ ಅನ್ನುವ ಜನಾಂಗದಿಂದ ಆಚರಿಸುವಂತಹ ಹಬ್ಬ ಈ ಯಾಂಗ್ಲಿ ಅನ್ನುವ ಉತ್ಸವವಾಗಿದೆ. ಈ ತಿವಾ ಅನ್ನುವ ಬುಡಕಟ್ಟು ಜನಾಂಗದವರು ಕೃಷಿಯನ್ನು ಆಧರಿಸಿದಂತಹ ಜನಾಂಗವಾಗಿದ್ದು, ಅವರ ಕೃಷಿ ಋತುವಿನ ಒಂದು ಸಂದರ್ಭದಲ್ಲಿ 3 ವರ್ಷಗಳಿಗೊಮ್ಮೆ ಯಾಂಗ್ಲಿ ಉತ್ಸವವನ್ನು ಆಚರಿಸುತ್ತಾರೆ. ಈ ಯಾಂಗ್ಲಿ ಹಬ್ಬದ ಪ್ರಮುಖವಾದಂತಹ ಮಹತ್ವವನ್ನು ತಿಳಿದುಕೊಳ್ಳೋದಾದರೆ, ಯಾವುದೇ ರೀತಿಯಾದಂತಹ ಕ್ರಿಮಿಕೀಟಗಳು, ನೈಸರ್ಗಿಕ ವಿಪತ್ತುಗಳು ಬರದೇ ಇರಲಿ ಮತ್ತು ಬೆಳೆಗಳು ಸಂರಕ್ಷಿತವಾಗಿ
ಒಂದು ಯಶಸ್ವಿಯಾದಂತಹ ಬೆಳೆಯನ್ನು ಕೊಯ್ಲು ಮಾಡುವಂತಹ ನಿಟ್ಟಿನಲ್ಲಿ ಪ್ರಾರ್ಥನೆ ಮಾಡುವಂತಹ ಒಂದು ಹಬ್ಬವಾಗಿ ಈ ತಿವಾ ಬುಡಕಟ್ಟು ಜನಾಂಗದಿಂದ ಯಾಂಗ್ಲಿ ಹಬ್ಬವನ್ನು ಅಸ್ಸಾಂನಲ್ಲಿ ಆಚರಿಸಲಾಗುತ್ತದೆ. ಸೊ ಇದರಲ್ಲಿ 2 ಪಾಯಿಂಟ್ ಇಂಪಾರ್ಟೆಂಟ್ ಆಗಿವೆ. ಮುಖ್ಯವಾಗಿ ಅಸ್ಸಾಂನಲ್ಲಿ ಕಂಡುಬರುವಂತಹ ಬುಡಕಟ್ಟು ಜನಾಂಗ ತಿವಾ ಅನ್ನುವ ಬುಡಕಟ್ಟು ಜನಾಂಗ, ಇದನ್ನು ಕೂಡ ನೋಟ್ ಮಾಡಿ ಇಟ್ಕೊಳ್ಳಿ. ಈ ರೀತಿಯಾದಂತಹ ಪಾಯಿಂಟ್ಸ್ಗಳನ್ನು ಅಥವಾ ಕ್ವಶನ್ಸ್ಗಳನ್ನು ಎಕ್ಸಾಮ್ನಲ್ಲಿ ಕೇಳ್ತಾ ಇರ್ತಾರೆ. ಅದೇ ರೀತಿಯಾಗಿ ತಿವಾ ಬುಡಕಟ್ಟು ಜನಾಂಗದಿಂದ ಅಸ್ಸಾಂನಲ್ಲಿ ಈ ಕೃಷಿ ಋತುವಿನ ಪ್ರಾರಂಭದಲ್ಲಿ ಆಚರಿಸುವಂತಹ ಹಬ್ಬ ಯಾಂಗ್ಲಿ ಅನ್ನುವ ಉತ್ಸವ ಆಗಿದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈಗ ಡಿಸ್ಕಸ್ ಮಾಡಲಾದಂತಹ ಎಲ್ಲ ಆರ್ಟಿಕಲ್ಸ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ. ಮೊದಲನೇ ಆರ್ಟಿಕಲ್ನಲ್ಲಿ ನಾವು ಮಲೇರಿಯಾದ ಕುರಿತಾದಂತಹ ಡೀಟೇಲ್ ಇನ್ಫಾರ್ಮೇಷನನ್ನು ಡಿಸ್ಕಸ್ ಮಾಡಿದ್ವಿ. ಈ ಮಲೇರಿಯಾ ರೋಗ ಯಾಕೆ ನ್ಯೂಸ್ನಲ್ಲಿತ್ತು ಅಂತಂದರೆ ಅಜರ್ಬೈಜಾನ್ ಮತ್ತು ತಜ್ಕಿಸ್ತಾನ್ ಈ 2 ರಾಷ್ಟ್ರಗಳಿಂದ ಸಂಪೂರ್ಣವಾಗಿ ಮಲೇರಿಯಾ ನಿರ್ಮೂಲನೆಯಾಗಿದೆ ಅನ್ನುವ ಒಂದು ಸರ್ಟಿಫಿಕೇಷನನ್ನು ವಿಶ್ವ ಆರೋಗ್ಯ ಸಂಸ್ಥೆಯಿಂದ ನೀಡಲಾಯಿತು ಅಂತ ತಿಳ್ಕೊಂಡ್ವಿ. ಮಲೇರಿಯಾ ಕುರಿತಾದಂತಹ ಸಾಕಷ್ಟು ಡೀಟೇಲ್ ಇನ್ಫಾರ್ಮೇಷನನ್ನು ಮತ್ತು ಭಾರತದಲ್ಲಿ ಈ ಮಲೇರಿಯಾ ರೋಗದ ಸ್ಥಿತಿಯನ್ನು ತಿಳ್ಕೊಂಡ್ವಿ. ನಂತರ ಈ ತಜ್ಕಿಸ್ತಾನ್ ಮತ್ತು ಅಜರ್ಬೈಜಾನ್ ರಾಷ್ಟ್ರಗಳ ಲೊಕೇಶನನ್ನು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಮ್ಯಾಂಗ್ರೋವ್ ಕಾಡುಗಳ ಕುರಿತಾದಂತಹ ಮತ್ತು ಈ ಮ್ಯಾಂಗ್ರೋವ್ ಕಾಡುಗಳು ಪರಿಸರ ಸಂರಕ್ಷಣೆಯಲ್ಲಿ ವಹಿಸುವಂತಹ ಪ್ರಮುಖ ಪಾತ್ರದ ಕುರಿತಾದಂತಹ ಮಾಹಿತಿಯನ್ನು ತಿಳ್ಕೊಂಡ್ವಿ. ಭಾರತದಾದ್ಯಂತ ಈ ಭಾರತ ಹೊಂದಿರುವಂತಹ ಮ್ಯಾಂಗ್ರೋವ್ ಕವರೇಜ್ ಅಥವಾ ಮ್ಯಾಂಗ್ರೋವ್ ಫಾರೆಸ್ಟ್ ಕವರೇಜ್ ಕುರಿತಾದಂಥ ಡೀಟೇಲ್ ಇನ್ಫಾರ್ಮೇಷನನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ನ್ಯೂ ಇಂಡಿಯಾ ಲಿಟ್ರಸಿ ಪಾಲಿಸಿ ಅಥವಾ ನವಭಾರತ ಸಾಕ್ಷರತಾ ಕಾರ್ಯಕ್ರಮ, ಮುಖ್ಯವಾಗಿ ವಯಸ್ಕ ಸಾಕ್ಷರತೆಯ ಕುರಿತಾದಂತಹ ಒಂದು ಇನಿಷಿಯೇಟಿವ್ ಕುರಿತಾದಂಥ ಮಾಹಿತಿಯನ್ನು ತಿಳ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಶ್ಯಾಮ್ಜಿ ಕೃಷ್ಣ ವರ್ಮಾ ಅನ್ನುವ ದೇಶ ಕಂಡಂತಹ ಪ್ರಸಿದ್ಧ ಕ್ರಾಂತಿಕಾರಿಯ ಕುರಿತಾದಂತಹ ಡೀಟೇಲ್ ಇನ್ಫಾರ್ಮೇಷನನ್ನು ತಿಳ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ತಿವಾ ಬುಡಕಟ್ಟು ಜನಾಂಗದಿಂದ ಅಸ್ಸಾಂನಲ್ಲಿ ಆಚರಿಸುವಂತಹ ಯಾಂಗ್ಲಿ ಹಬ್ಬದ ಕುರಿತಾದಂತಹ ಮಾಹಿತಿಯನ್ನು ತಿಳ್ಕೊಂಡ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ನಿಮ್ಮ ಯಾವುದೇ ಸಜೆಷನ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ ಮತ್ತು ಎಲ್ಲ ಆಸ್ಪಿರೆಂಟ್ಸ್ಗಳ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಹ್ಯಾವ್ ಅ ನೈಸ್ ಡೇ.